ಭಾಗ್ಯಶ್ರೀ ಭಾಗವ ಭಾಗ್ಯಶ್ರೀ ಭಾಗ್ಯಶ್ರೀ ಯಾರು ಇಲ್ಲೇನು ಮನ್ಯಾಗ? ಯಾರು? ಓಹೋ, ಮಾರಿಯನ್ನು ಮನೆಗೆ ಹೋಗಿಸಿ ಹೋದವನ ಮಾನ ಕಳೆದ ಮೇಲೆ ಮಗಳೆಂಬ ಮಾರಿಯನ್ನು ನೋಡಲು ಬಂದ ಬೀಗನೆಂಬ ಕುಲಕಂಟಕ. ನಿನ್ನ ಮಗಳು ಎಂದೋ ಓಡಿ ಹೋದಳು. ಹಾ ದಯಾನಂದ, ಇದೇನು ಹೇಳಕತ್ತೆ ಬರೀ ಹೊಸ ಸುದ್ದಿ? ಹೊಸ ಸುದ್ದಿ ಅಲ್ಲ, ನಿನ್ನ ಮಗಳೆಂಬ ಬೀದಿ ಬಸವಿ ಕಥೆ ಹೇಳುತ್ತೇನೆ ಕೇಳು. ಮದುವೆ ಆದ 6 ತಿಂಗಳಿಗೆ ಯಾರಿಗರದಂತೆ ಮೋಸ ಮಾಡಿ ಮೈದನ ಜೊತೆಗೂಡಿ ಪಾಪದ ಗರ್ಭ ಹೊತ್ತು ಈ ಮನೆಯ ಮಾನ ಮಸಣ ಮಾಡಿ ಓಡಿ ಹೋಗಿ ಇಂದಿಗೆ ಎಷ್ಟೋ ದಿನಗಳು ಗತಿಸಿದವು. ಅವಳ ಕತೆ ಕೇಳಲು ನಿನ್ನ ಹೊಸಬನಂತೆ ನಟನೆ ತೋರುತ್ತಾ ಬರಬೇಡ, ಸುಮ್ಮನೆ ಹೊರಟು ಹೋಗು. ಬೇಷಪ್ಪ, ಇದು ಲೆಕ್ಕ ಬೇಷಿ ಅಲ್ಲ. ನನ್ನ ಮಗಳು ತಪ್ಪು ಮಾಡಾಳ ಅಂದ್ರ 4 ಮಂದಿಗೆ ಹೇಳಿ ತವ್ರ ಮನೆಗೆ ಕಳಿಸ್ಬೇಕಿತ್ತು, ಇಲ್ಲ ಕಟ್ಟು ತಿಕ್ಕಿ ಕೊಲ್ಬೇಕಿತ್ತು. ಅವಾಗ ಹೌದಪ್ಪ ಅಂತಿದ್ದೆ. ಇವಾಗ 4 ಮಂದಿ ಮುಂದೆ ಹೇಳಿದ್ರ ನಮ್ಗ ಉಗುಳ್ತಾರ, ನಿಮ್ಗ ಉಗುಳ್ತಾರ. ಏನ್ರಿ ನಾಗರಾಜಪ್ಪನವ್ರ, ನಿಮ್ಗೂ ತಿಳಿದಿಲ್ಲ ಏನ್ರಿ? ಈಗ ಯಾರು ಹೋತೈತ್ರಿ ಹೊಯ್ಕೊತ ಮರದಿ? ಹೇಳಿ ಕೇಳಿ ಸಾಕಾಗಿದೆ ಸಿದ್ದರಾಮಪ್ಪ. ಇವನೊಬ್ಬ ಹುಚ್ಚ, ಇವನ ಮರ್ಯಾದೆ ಇವನೇ ಕಳೆದುಕೊಂಡಿದ್ದಾನೆ. ಇವನಿಂದ ನನ್ನ ಮರ್ಯಾದೆ ಹೋಗೋ ಪ್ರಸಂಗ ಬಂದಿದೆ. ಇವನ ತಂಗಿ ವಿಧವೆಯನ್ನು ಮದುವೆ ಮಾಡಿಕೊಂಡಾಗಿನಿಂದ ನನ್ನ ಸಮಾಜ ಜನರು ನನ್ನನ್ನು ಕುಲದಿಂದ ಹೊರಗಿಡಬೇಕೆಂದು ಮಾತಾಡ್ತಿದ್ದಾರೆ. ನಾಗರಾಜ್, ಸಮಾಜ 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 ಎಲ್ಲಿದೆ ನಿನ್ನ ಹಾಳು ಸಮಾಜ? ಮಾನವ ಸಮಾಜ, ಮಂಗ ಸಮಾಜ. ನಿನ್ನ ಸಮಾಜನೊಮ್ಮೆ ತೊಳೆದು ಬಿಡುತ್ತೇನೆ ಕೇಳು. ಗಂಡ ಸತ್ತ ವಿಧವೆಯನ್ನು ಮರು ಮದುವೆ ಮಾಡಿಕೊಂಡರೆ ಕುಲದಿಂದ ಹೊರಗಿಡುವೆ ಈ ನಿನ್ನ ಹಾಳು ಸಮಾಜ. ದೇವರಂತ ಗಂಡನಿದ್ದರು ಗಂಡ ಮನೆಯಲ್ಲಿಲ್ಲದಿದ್ದಾಗ ಗಂಡನ ಬಟ್ಟೆ ಮಿಂಡನಿಗೆ ತೊಡಿಸಿ ಕಾಮತೃಷ್ಟ ಅಡುಗರವನ್ನು ತೋಳತೆಕ್ಕೆಯಲ್ಲಿ ಉರುಳಾಡಿ ಗಂಡ ಬಂದಾಗ ಪತಿವೃತ್ತಿಯಾಗಿ ನಟನೆ ಮಾಡುವರಲ್ಲ, ಪತಿವಂಚಿಕಿನ ಸೋಗಿನ ಸುಳೇರು. ಅಂತವರನ್ನು ಯಾವ ಜಾತಿಯಿಂದ ಹೊರಗಟ್ಟಿದೆ ನಿನ್ನ ಹಳ ಸಮಾಜ. ಇದಲ್ಲದೆ ಮದುವೆಗೆ ಮುಂಚೆ ಕುಲಹೀನನನ್ನು ಪ್ರೇಮಿಸಿ 4 ಶಿಶುಗಳನ್ನು ಹೆತ್ತು ಕೆರೆಗ ಬಾವಿಗೆ ಎಸೆದು ಮದುವೆ ಮಾಡಿಕೊಂಡು ಮಾನವತೆಯರಾಗಿ ಸಂಸಾರ ನಡೆಸುವರಲ್ಲ, ಶಿಶು ಹತ್ಯೆ ಪಾತಕಿಯರು. ಅಂತವರನ್ನು ಯಾವ ಜಾತಿಯಿಂದ ಹೊರಗಟ್ಟಿದೆ ನಿನ್ನ ಹಾಳು ಸಮಾಜ. ಬಂಗಾರದಂತ ಹೆಂಡತಿ ಮನೆಯಲ್ಲಿದ್ದರು ಬಾಯಿ ರುಚಿಗಾಗಿ ಮಾಂಸ ತಿಂದು ಮದ್ಯ ಸೇವಿಸಿ ಮನೆಯ ದಾರಿ ಸಿಗದೆ ವೇಶ್ಯರ ಗೃಹ ಸೇರಿ ಉರುಳಾಡಿ ನಶೆಗಿಳಿದ ಮೇಲೆ ಬುದ್ಧಿವಂತರಾಗಿ ಮನೆಗೆ ಬರುವರಲ್ಲ, ನಿನ್ನಂತ ಗಂಡು ಪುಡಾರಿಗಳು. ಅಂತವರನ್ನು ಯಾವ ಜಾತಿಯಿಂದ ಹೊರಗಟ್ಟಿದೆ ನಿನ್ನ ಹಾಳು ಸಮಾಜ. ಶ್ರೀಮಂತ ಹೆಣ್ಣುಗಳು ಪಿಕ್ನಿಕ್ ಅಂತ ಹೇಳಿ ಹೋಗಿ ಪಾರ್ಕಿನಲ್ಲಿ ಉರುಳಾಡಿ ಪಾಪದ ಗರ್ಭ ಹೊತ್ತು ಯಾರಿಗೂ ಅರಗದಂತೆ ಮನೆಗೆ ಬಂದು ಹಣ ಕೊಟ್ಟು ಗರ್ಭಪಾತ ಮಾಡಿಸಿಕೊಂಡು ಇವಳು ಒಳ್ಳೆಯವಳು ಮನೆಗೆ ಹೊಂದಿಕೊಂಡು ಹೋಗುತ್ತಾಳೆ ಎಂದು ಹೇಳಿ ದಲ್ಲಾಳಿ ಆಸೆಗಾಗಿ ಒಬ್ಬನ ಕೊರಳಿ ಕಟ್ಟಿ ಕೇಕ್ ಹಾಕಿ ನಗ್ತಿರಲ್ಲ, ನಿಮ್ಮಂತ ಏಜೆಂಟ್ಗಳು. ಅಂತವರನ್ನು ಯಾವ ಜಾತಿಯಿಂದ ಹೊರಗಟ್ಟಿದೆ ನಿನ್ನ ಹಾಳು ಸಮಾಜ. ನೋಡು ಸಿದ್ದರಾಮಪ್ಪ, ಇವನಿಗೆ ಪಡೆದಿರೋದು ಸಂಸಾರದ ಹುಚ್ಚು, ಹೇಳುವುದು ವೇದಾಂತದ ಹುಚ್ಚು. ಹೆಚ್ಚು ಹೊತ್ತು ಇದನ್ನಿತ್ತರೆ ನಾವು ಹುಚ್ಚರಾಗಬೇಕಾಗುತ್ತದೆ. ಬನ್ನಿ, ಹಸಿದು ಬಂದಿರಿ, ಊಟ ಮಾಡಿದ್ರಂತೆ. ನಡ್ರಿ, ಇದು ಹುಚ್ಚ ಇದ್ದಂಗೆ ಕಾಣ್ತದ. ಊಟ ಮಾಡ ನಡ್ರಿ ನಾವು. ಹೇ ಗುರು ದಾವಲಂಬಿ, ನಿನಗೆ ಕಣ್ಣಿಲ್ಲ, ಕಣ್ಣಿದ್ದರು ನೀ ಮಾಡುವುದಾದರೆ ಕೇಳಿದವರಿಗೆಲ್ಲ ಕೇಳಿದು ಕೊಟ್ಟು ಕಸಿದುಕೊಳ್ಳಲು ಶಕ್ತಿ ಇಲ್ಲದವರು. ಈ ಜನರ ಕಾಟಕ್ಕಾಗಿ ನಿನ್ನ ಮಂದಿರದಲ್ಲಿ ನೀನೇ ಕಲ್ಲಾಗಿ ಕುಳಿತಿರುವಾಗ ಇನ್ನು ನನ್ನಂತವನ ಪಾಡೇನಪ್ಪ. ಆಗಲಿ, ಏನೇ ಆಗಲಿ, ನನಗೆ ಬೇಕಾದಂತ ಕಷ್ಟ ಬರಲಿ, ನನ್ನ ತಂಗಿಯಿಂದಾದರೂ ಮನೆ ಜ್ಯೋತಿ ಬೆಳಗುವಂತೆ ಮಾಡುತ್ತಂದೆ.
ಹೆತ್ತು ತಾಯಿಯನ್ನು ಕಳೆದುಕೊಂಡು ಪರರ ಆಸರೆಯಲ್ಲಿ ಬೆಳೀತಿರೋ ಮಗು ತನ್ನ ಜೀವನದ ಬಗ್ಗೆ ಚಿಂತಿಸಿಕೊಳ್ತೀವ ಮಲಿಕೊಂಡ ದಯಾನಂದ್, ಮುಗೀತು ಇಂದಿಗೆ ಈ ಮನೆಯ ಋಣ. ಇಂದಿನಿಂದ ನೀನಾಗಬೇಕು ಬೀದಿಯ ಹೆಣ. ಕಲ್ಲಿನಿಂದ ಹೊಡಿತಾರೆ ಕಳ್ಳ ಅರೆಹುಚ್ಚನೆಂದು ಜನ. ಅಂದಿನಿಂದ ಶಾಂತಿಯಾಗಿರುವುದು ನನ್ನ ಮನ. ಅದಕ್ಕೆ ಸಿದ್ದರಾಮಪ್ಪನ ಜೇಬಿನಿಂದ ಹೊಡೆದು ನಿನ್ನ ತಲೆದ ಮೇಲೆ ಇಟ್ಟಿರುವೆ 8,000 ಹಣ. ಹೇಗಿದೆ ಈ ನಾಗರಾಜನ ಕಾರ್ಯಸ್ಥಾನ? ಏನು ಸಿದ್ದರಾಮಪ್ಪನವ್ರೆ, ಸಿಗರೇಟ್ ಬೇಕು ತಾನೆ? ಬೆಂಕಿ ಹಚ್ಚು ನೀನು ಸಿಗರೇಟಿಗೆ. 8,000 8,000 8,000 8,000 ಅಂದವು. ಮಹಿಳಾರ್ಲಿಂಗ ಬಡಬಡಿಸಿದಿಲ್ಲ. ಏನಾದ್ರು ಲಾಟ್ರಿ ಹತ್ತಿತ್ತೆ ನಿಮಗೆ? ಅಲ್ಲ, ಲಾಟ್ರಿ ಹತ್ತಿದ್ರ ನಮ್ಮ ಮಳ್ಯಾಗ ಶ್ರೀಮಂತ ಕಾಣದಂಗ 2 ತೊಲಿ ಬಂಗಾರ ಕೊಡಿಸ್ಬೇಕಂತ ನಾನು ಹಳಿ ಗಾಡಿ ಮಾರಿ ತಗೊಂಬಂದಿನ್ರಿ. ಅಲ್ರಿ, ಊಟ ಮಾಡಿ ಮನೆಯಿಂದ ಬರಷ್ಟಲ್ಲಿ ನನ್ನ ಕೋಟ್ನ ನೋಟೆ ಮಯ ಆಗ್ಯಾವ ನೋಡ್ರಿ. ಅಲ್ರಿ, ನನ್ನ ಕೋಟ್ ಏನ್ರಿ ನುಂಗ್ತದ ಏನ್ರಿ? ಕೋಟು ನೋಟು ನುಂಗಲು ಇದೇನು ರಾಜ ವಿಕ್ರಮನ್ನು ಕಾಣಲು ಬಂದ ಮಾಯಾಜಲದ ಶನಿದೇವನ ಹಂಸ ಪಕ್ಷಿ ಏನಲ್ಲ. ಯುದ್ಧ ಮೂವರಲ್ಲಿ ಕದ್ದವರ್ಯಾರೋ? ಸುವರ್ಣ ಸುವರ್ಣ, ಒಳಗೆ ಊಟಕ್ಕೆ ಬಂದಾಗ ಇವರ ಕೋಟಿನಲ್ಲಿರುವ ಹಣ ಕಳವಾಗಿದೆ. ಬಿದ್ದಿಕೊಂಡ್ರೆ ನಿನ್ನ ಅಣ್ಣನನ್ನು ಎಬ್ಬಿಸಿ ಕೇಳು. ಆಯ್ತು ಅಣ್ಣ. ಅಣ್ಣ, ಇವರು ಕೋಟ್ನಲ್ಲಿರುವ ಹಣ ಕಳುವಾಗಿದೆ ಅಂತೆ. ನಾವಿಲ್ಲದಾಗ ಮನೆಯಲ್ಲಿ ಯಾರಾದ್ರೂ ಬಂದಿದ್ದೀನಲ್ಲ? ಹಣ ಕಳುವುದು? ಈ ಮನೆಗೆ ಯಾರು ಬರ್ತಾರಮ್ಮ? ಈ ಮನೆಗೆ ಬರುವವರು ಆಯುಷ್ಯ ಮುಗಿದ ಮೇಲೆ ಯಮಸನಕ್ಕೆ ಬಂದಂತೆ. ಹಾಯಾಗಿ ಇನ್ನೊಬ್ಬರ ಅನ್ನ ತಿಂದು ಬಿದ್ದುಕೊಳ್ಳು ನಿನಗೆ ಇಷ್ಟೊಂದು ಸೊಕ್ಕೆ. ಎಲ್ಲಿಂದ ಬಂದು ಕದಬಾಯಿ ಹಣ ಒಪ್ಪಿಕೊಂಡು ಮನೆ ಬಿಟ್ಟು ನಡೆ ಆಚೆ. ಎಲ್ಲದೆತ್ತರೆ ವಾದ್ದು ಹೊರಗಟ್ಟುತ್ತೇನೆ. ಹಾ, ತಗೊಳ್ಳಿ ಸಿದ್ದರಾಮಪ್ಪನವ್ರಿ ನಿಮ್ಮ ಹಣ. ತರಿ ಆದ್ರೂ ನಿಮ್ಮಲ್ಲಿ ಜಾದು ವಿದ್ಯೆ ಆಯ್ತು ನೋಡ್ರಿ. ಅಲ್ರಿ, ನಮ್ಮ ಹಣ ನಿಮ್ಮಲ್ಲಿ ದಕ್ತಿತ್ತು ಇಲ್ಲ ಗುಳುಮ್ ಆಗ್ತಿತ್ತು ನೋಡ್ರಿಪ್ಪ. ದಯಾನಂದ್, ನಡೆ ಮೊದಲ ಮನೆಯಿಂದ ಆಚೆ. ನಾಗರಾಜ್, ಸತ್ಯವಾಗಿ ನಾನು ಕೆಲಸ ಮಾಡಿಲ್ಲಪ್ಪ. ಇದರಲ್ಲೇನೋ ಮೋಸವಿದೆ ಅಪ್ಪ, ಮೋಸವಿದೆ. ಸ್ವಲ್ಪ ವಿಚಾರಿಸಪ್ಪ, ವಿಚಾರಿಸು. ವಿಚಾರ ಮಾಡೋದೇನಿದೆ? ಬೇಡರಿ, ನಮ್ಮ ನನ್ನನ್ನು ಹೊಡೆಯಬೇಡಿ, ಈ ರೀತಿ ನುಗ್ಗಬೇಡಿ. ನಾ ಹೇಳಿದುಕೊಂಡು ಕೇಳಿಕೊಂಡಿದ್ದರೆ ಇಲ್ಲಿ ನಿನಗೆ ಸ್ಥಾನ ಇಲ್ಲದಿದ್ದರೆ ನೀನು ಇವನಿಂದ ನಡೆ ಹೊರಗೆ. ಸ್ವಾಮಿ, ಸತಿಗೆ ಪತಿಯೇ ಸದ್ಗತಿ. ಮೊದಲು ನೀವು ನನಗೆ ಬೇಕು, ಆಮೇಲೆ ನನಗೆ ಅಣ್ಣ ಬೇಕು. ಬೇಷಪ್ಪ, ಇದು ಲ್ಯಾಕ ಬೇಷ. ಅಲ್ಲ, ಅಣ್ಣ ಬೇಕು ಅಂತ ಅಂದಿದ್ದಿ, ಕಳು ಮಾಡ್ಬೇಕು ಮಾಡಬಾರ್ದು ಅಂತ ತಿಳಿಯಲ್ಲ ನಿಮ್ಮ ಅಣ್ಣಗ? ಬೇಕಾದ್ರ ನಾನೇ 400 ರೂಪಾಯಿ ಖರ್ಚಿಗೆ ಕೊಡ್ತಿದ್ದ. ಹೌದಪ್ಪ, ಕೊಡ್ತಿದ್ದಿ. ನಿನ್ನ ಕಷ್ಟಪಟ್ಟು ದುಡಿದ ಹಣ ಆಗಿದ್ರೆ ಕೊಡ್ತಿದ್ದಿ. ನೋಡು, ನಿನ್ನಲ್ಲೇನು ಹಣಕ್ಕೆ ಬರಗಾಲ? ಮತ್ತೊಬ್ಬರ ಹೊಟ್ಟೆ ಮೇಲೆ ಹೊಡೆದು ಗಳಿಸಿದ ಹಣ ನಿನ್ನಲ್ಲಿದೆ. ನಿನ್ನಂತ ದಲ್ಲಾಳಿಗೆ ಅದೇಗೆ ಹಣ ಕಡಿಮೆ ಆಗ್ಬೇಕು? ಶಿವ ಶಿವ ಶಿವ, ಕೇಳಿದೇನಪ್ಪ ನಾಗರಾಜಪ್ಪ ನಿನ್ನ ಹೆಂಡತಿಯ ಮಾತು. ಸುವರ್ಣ, ಬಾಯಿ ಮುಚ್ಚಿಕೊಂಡು ಬಿದ್ದರು. ದಯಾನಂದ್, ಬರುತ್ತೇನಪ್ಪ, ಬರುತ್ತೇನೆ. ಈ ಮನೆ ಋಣ ತೀರಿದ ಮೇಲೆ ವಿಧಿ ಹೊಂಚು ಹಾಕಿ ಹೊರ ತಳ್ಳುತ್ತೇನೆ. ಬರುತ್ತೇನಪ್ಪ, ಬರುತ್ತೇನೆ. ಏನು ನಡೆ, ಅವನಿಂದ ನಡೆ. ದೇವ
ಮಂದಿರದಲ್ಲಿ ನ್ಯಾಯವ ಸಿಗಲಿಲ್ಲ ದೇವ ಮಂದಿರದಲ್ಲಿ ದೇವರ ಕಾಣಲಿಲ್ಲ ನ್ಯಾಯ ಮಂದಿರದಲ್ಲಿ ನ್ಯಾಯವ ಸಿಗಲಿಲ್ಲ. ಹಾ ಶಿವಣ್ಣ, ನಾನು ಬೆಂಗಳೂರಿಗೆ ಹೋಗಿ ಬರ್ತೀನಿ. ಬರುವುದೊಂದು 2 ದಿನ ತಳಾಗಬಹುದು. ಮನೆ ಕಡೆ ಜೋಪಾನ. ಹಾ ಸಿದ್ದರಾಮಪ್ಪನವ್ರೆ, ಬನ್ನಿ, ಕಿವಿಯಲ್ಲಿ ವಿಷಯ ಹೇಳ್ತೀನಿ. ಈ ಅರ್ಜೆಂಟ್ ಕೆಲಸ ಮಾಡೋಣ, ತಗೋ 8,000 ರೂಪಾಯಿ. ಒಂದಕ್ಕೆ 3 ಪಟ್ಟು ಆತಂದ್ರ ಯಾರು ಬೇಡ ಅಂತ ನಾಗರಾಜ. ನಾ ಇನ್ನ ಹೋಗಿ ಬರ್ಲೆ. ಅರ್ಜೆಂಟ್ ಹೋಗಿ ಮರ್ಯಾದೆ ಬಾ. ಓಕೆ ಬಾಯ್. ಹೋಗು ಹೋಗು ಸಿದ್ದರಾಮ, ನೀನು ಬರುವುದರೊಳಗಾಗಿ ಸಿದ್ಧವಾಗೋದು ನಿನ್ನ ಸಿದಿಗೆ. ಇನ್ನು ಉಳಿದಿರೋದು ಒಂದೇ ಒಂದು ಪೀಡೆ. ನನ್ನ ಮಡಿದೆಂಬ ಮಾರಿಯನ್ನು ಏನಾದರೂ ಉಪಾಯ ಮಾಡಿ ಈ ಮರೆಯಿಂದ ಹೊರಗಟ್ಟಲೇಬೇಕು. ಶಿವಧರ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ.